ಈಗ ನಿಮ್ಮ ಕೆಲವು ಪ್ರಮುಖ ಯೋಜನೆಗಳನ್ನು ಇಂಡೆಪ್ತ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಆಶಾ ಕಿರಣ ಅಂತಕ್ಕಂಥದ್ದು ಅಂದರೆ ನೀವು ಹೇಳೋ ಹಾಗೆ ಸಾಮಾನ್ಯವಾಗಿ ಕಣ್ಣು ನೋವಿನ ವಿಚಾರ ಬಗ್ಗೆ ಯಾರು ತಲೆಗೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಈಗ ಮುಖ್ಯವಾದಂಥ ಏನೋ ಒಂದಿಷ್ಟು ರೋಗಗಳು ಇರ್ತವೆ, ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ಚಿಕಿತ್ಸೆ ಸಿಗುತ್ತೆ, ತೊಗೊಳ್ತಾರೆ, ಹೋಗ್ತಾರೆ ಅನ್ನೋಂಥದ್ದಿದ್ದಾಗ ಈ ಕಣ್ಣಿನ ವಿಚಾರ ಅದಕ್ಕೆ ಎಷ್ಟು ಸ್ಟ್ರೆಸ್ಸನ್ನು ಕೊಟ್ಟು ಸಾಕಷ್ಟು ಜನರಿಗೆ ಚಿಕಿತ್ಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ರಿಮೋಟ್ ಏರಿಯಾಗಳಿದ್ದಾವೆ. ಈ ಟೆಲಿ ಆಪ್ಥಾಲ್ಮಾಲಜಿ ನೀವಾಗ ಹೇಳ್ತಿದ್ರಿ, ಅದನ್ನು ಬಳಸ್ಕೊಳ್ಳುವಂಥದ್ದು, ಸ್ಯಾಟಲೈಟನ್ನು ಬಳಸ್ಕೊಳ್ಳುವಂಥದ್ದು, ಅಥವಾ ಯಾವುದೋ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ರಿಮೋಟ್ ಪಾರ್ಟಲ್ಲಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಕನೆಕ್ಟ್ ಮಾಡುವಂಥದ್ದು, ಆ ನಿಟ್ಟಿನಲ್ಲಿ ಯಾವ ರೀತಿಯಾದರೂ ನಿಮ್ಮ ಪ್ರಯೋಗಗಳು ನಡೀತಾ ಇದ್ದಾವೆ? ಇಲ್ಲ, ಕಣ್ಣಿನ ದೃಷ್ಟಿ ವಿಚಾರದಲ್ಲಿ ನೋಡಬೇಕಂತ ಹೇಳಿದ್ರೆ ಈಗ ನಾನು ಆಗಲೇ ಹೇಳಿದೆ ಆಶಾ ಕಿರಣ ಯೋಜನೆ ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ಅದು ಎಲ್ಲ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನ ನಾವು ಅವರಿಗೆ ಪತ್ತೆ ಹಚ್ಚೋದು ಒಂದು ಮತ್ತು ಚಿಕಿತ್ಸೆನೂ ಎರಡೂ ಆಗಬೇಕು ಅಂತ. ಸೊ ಅದು ದೃಷ್ಟಿದೋಷದಿಂದ ಹಿಡಿದು ಪೊರೆ ಬರುವಂಥದ್ದಿಂದ ಹಿಡಿದು ಗ್ಲೋಕೋಮಾ ಮತ್ತು ಈ ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟೀಸ್ ಇರೋರಿಗೆ ನಾವು ಅದನ್ನು ಮೊದಲೇ ತಿಳ್ಕೊಂಡಾಗ ಇದರ ಎಷ್ಟೋ ಜನ ಸಕ್ಕರೆ ಕಾಯಿಲೆ ಅವರು ದೃಷ್ಟಿ ಕಳ್ಕೊಂಡ್ಬಿಡ್ತಾರೆ ಟ್ರೀಟ್ಮೆಂಟ್ ಮಾಡ್ದೇನೆ. ಅದನ್ನು ಮೊದಲೇ ಗೊತ್ತಾದರೆ ನಾವು ಅವರಿಗೆ ಕಣ್ಣು ಸರಿಯಾಗಿ ನೋಡೋಕ್ಕಾಗದೆ ಹೋದರೆ ಅವರ ಜೀವನ ನಡೆಸೋದೇ ಕಷ್ಟ ಆಗ್ಬಿಡ್ತದೆ, ಡಿಪೆಂಡೆನ್ಸಿ ಆಗ್ತಾರೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಅನೇಕ ವೃತ್ತಿಗಳಿಗೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಒಂದು ಮಾಡಿದ್ದೀವಿ. ಮತ್ತು ಏನು ಈ ನಾನು ಈಗಾಗಲೇ ಹೇಳಿದಾಗೆ ಟೆಲಿ ರೇಡಿಯಾಲಜಿ, ಟೆಲಿ ಆಫ್ಥಮಾಲಜಿ ಇವೆಲ್ಲ ನಮ್ಮ ಈಗ ಈ ರೇಡಿಯಾಲಜಿಸ್ಟ್ ಎಲ್ಲ ಕಡೆ ಸಿಗೋದಿಲ್ಲ, ಆಫ್ಥಮಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಸಿಗೋದಿಲ್ಲ. ಸೊ ಇವತ್ತು ಡಿಜಿಟಲ್ ವರ್ಲ್ಡ್ ಈಗ. ಸೊ ಯಾವುದೇ ಎಕ್ಸ್ರೇ ನಾವು ತೊಗೊಂಡ್ರೆ ಅಥವಾ ಯಾವುದೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ, ಯಾವುದೇ ಒಂದು ಕಣ್ಣಿನ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಅದನ್ನು ಅಲ್ಲಿ ಎಕ್ಸ್ಪರ್ಟ್ ಡಾಕ್ಟ್ರ್ ಇರಬೇಕಾಗಿಲ್ಲ. ಸೊ ಈಗ ನಾನು ಮುಂದಿನ ಇನ್ನೇನು ಫೈನಲೈಸ್ ಮಾಡ್ತಾಯಿದ್ದೀನಿ, ತೀರ್ಮಾನ ಅಂತೂ ಆಗಿದೆ, ಅದಕ್ಕೆಲ್ಲ ನಾವು ಪ್ರೊಸೆಸ್ ಅನುಷ್ಠಾನಕ್ಕೆ ತೊಗೊಂಬರ್ತಾ ಇದ್ದೀವಿ. ಸೊ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ನಾವು ನೇಮಿಸ್ಕೊಳ್ತೀವಿ, ಅವ್ರ ಮುಖಾಂತರ ಇದೆಲ್ಲವನ್ನು ಕೂಡ ಅವರಿಗೆ ನಾವು ಕಳಿಸ್ಕೊಡ್ತೀವಿ. ಅವ್ರು ನೋಡ್ಬಿಟ್ಟು ಏನು ಟ್ರೀಟ್ಮೆಂಟ್ ಕೊಡಬೇಕು, ಏನಾಗಿದೆ ಅಂಥೇಳಿ ಚೆಕ್ ಮಾಡಿ ಹೇಳುವಂಥದ್ದು. ಸೊ ತಜ್ಞ ವೈದ್ಯರು ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಲ್ಲದೇ ಇರ್ಬೋದು ಅಥವಾ ತಾಲೂಕು ಆಸ್ಪತ್ರೆಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ಅದನ್ನು ನೋಡುವಂಥ ವ್ಯವಸ್ಥೆನ ಮಾಡಿಕೊಟ್ಬಿಟ್ರೆ ಅವರ ಸಲಹೆ ಸಿಕ್ಬಿಟ್ರೆ ಸಾಕು ನಮಗೆ. ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಹೊರಟಿದ್ದೇವೆ. ಅದು ನನಗನ್ಸುತ್ತೆ ಭಾಳ ಒಂದು ಒಳ್ಳೆಯ ಹೆಜ್ಜೆ ಆಗ್ತದೆ ಮತ್ತು ಅನೇಕ ಜನರಿಗೆ ಇದರಿಂದ ನಮಗೆ ಮೊದಲೇ ಗೊತ್ತಾಗುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತದೆ. ನನಗೊಂದು ಅನ್ಸುತ್ತೆ, ಇಷ್ಟು ಎಫೆಕ್ಟಿವ್ ಯೋಜನೆಗಳಿದ್ದಾಗಲೂ ಕೂಡ ಯಾಕೆ ಜನಸಾಮಾನ್ಯರಿಗೂ ಕೂಡ ಅದು ಅಂದರೆ ನೀವು ಅಂದುಕೊಂಡ ಮಟ್ಟದಲ್ಲಿ ಗೊತ್ತಾಗ್ತಿಲ್ಲ, ಅಂದರೆ ಇಂಥ ಒಂದು ಯೋಜನೆ ಇದೆ ಅಂತ ಗೊತ್ತಾಗೋದ್ರಲ್ಲಿ ಏನು ಅಡೆತಡೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಅದು ಯಾಕಂದರೆ ಏನೋ ಒಂದು ಜನರ ಮನಸ್ಸಲ್ಲಿ ಈ ಥರ ಯೋಜನೆಗಳಿದೆ ಒಂದು ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಎಷ್ಟೋ ಜನ ನಾವೇ ನಿಮ್ಮ ಜೊತೆ ಮಾತನಾಡ್ತಿದ್ದಾಗ ಸಾಕಷ್ಟು ವಿಚಾರಗಳು ಗೊತ್ತಾಗ್ತವೆ. ಹೌದು, ಈಗ ಹೃದಯ ಜ್ಯೋತಿ ಯೋಜನೆ ಪುನೀತ್ ರಾಜ್ಕುಮಾರ್ದು ಈಗ 82 ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡಿದ್ದೀವಿ. ಈಗ ಎಲ್ಲ ಕಡೆ ತೊಗೊಂಡೋಗ್ತೀವಿ. ಈಗ ಅಲ್ಲಿ ಹೋದಾಗ ಅದು ಅವ್ರಿಗೆ ಚಿಕಿತ್ಸೆ ಸಿಗ್ತದೆ. ಈಗ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ, ನಿಮ್ಮ ಹೃದಯ ಚೆಕಪ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಹೃದಯ ತೊಂದರೆ ಆದಾಗ ಬರ್ತಾರೆ. ಬಟ್ ಈಗ ಅದರ ಬಗ್ಗೆ ಸಾಕಷ್ಟು ಈಗ ಜಾಗೃತಿ ಆಗಿದೆ. ಅದೇ ಥರ ಈಗ ಆಶಾ ಕಿರಣ ಕೇಂದ್ರಗಳು ಈಗ ಅದು ಪ್ರಾರಂಭ ಮಾಡಿ ಒಂದು 3-4 ತಿಂಗಳಾಗಿದೆ. ನಮ್ಮ DC ಉಪಮುಖ್ಯಮಂತ್ರಿನೇ ಲಾಂಚ್ ಮಾಡಿದ್ರು. ಅದಾದಮೇಲಿಂದ ಸುಮಾರು ನಮಗೆ ಎಷ್ಟೋ ಸಾವಿರ ಸಂಖ್ಯೆಯಲ್ಲಿ 35,000 ಹೆಚ್ಚು ಕಡಿಮೆ ಕನ್ನಡಕಗಳು ವಿತರಣೆ ಮಾಡಿದ್ದೀವಿ. 1 ಲಕ್ಷಕ್ಕಿಂತ ಹೆಚ್ಚು ಪೊರೆ ಚಿಕಿತ್ಸೆಗಳಾಗಿದೆ. ಸೊ ಇದು ಜನರಿಗೆ ಮುಟ್ತಾ ಇದೆ. ಬಟ್ ಪ್ರಚಾರ ಏನಾಗ್ತದೆ, ಇದು ಅಲ್ಲಲ್ಲೇ ಆಗುವಂಥದ್ದು. ತಾಲೂಕು ಮಟ್ಟದಲ್ಲಿ, ಸಮುದಾಯ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಆಗುವಂಥದ್ದು. ಸೊ ಅದು ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ. ಸೊ ಅದು ಆ ಮಟ್ಟದಲ್ಲಿ ಇರೋದ್ರಿಂದ ಅಷ್ಟು ಪ್ರಚಾರ ಸಿಗದೇ ಇರ್ಬೋದು. ಬಟ್ ಇನ್ನೂ ನಾವು ಕೊಟ್ಟರೆ ಇನ್ನೂ ಒಳ್ಳೆಯದಾಗ್ತದೆ. ಜನರಿಗೆ ಗೊತ್ತಾದರೆ ಜನ ಇನ್ನೂ ಹೆಚ್ಚಾಗಿ ಅದನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ನೀವು ಈಗ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆಯಲ್ಲ, ಪೋಸ್ಟ್ ಕೋವಿಡ್ ನಾವು ನೋಡ್ತಾ ಹೋಗೋದಾದರೆ ಈಗ ICMR ಕೂಡ ಇತ್ತೀಚೆಗೆ ಒಂದು ಸ್ಟಡಿ ಮಾಡ್ತು, ಅದು ವ್ಯಾಕ್ಸಿನ್ ಅಥವಾ ಕೋವಿಡ್ಗೆ ಮತ್ತು ಈ ಹಾರ್ಟ್ ಡಿಸೀಸಿಗೆ ಅಂತ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಕೂಡ. ಆದರೂ ನಮ್ಮ ಸುತ್ತಮುತ್ತಲಿನ ವಿಚಾರಗಳನ್ನು ನೋಡೋದಾದರೆ ಮುಂಚೆ ಕೇಳ್ತಾ ಇದ್ವಿ, ಅವ್ರ ದೊಡ್ಡಪ್ಪಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇವ್ರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಈ ಥರ ಅಂತ್ಯಕಂತಿಗಳು ಹತ್ರ ಬರ್ತಿತ್ತು. ಆದರೆ ಈಗ ನಮ್ಮ ಸುತ್ತಲಿರುವಂಥವ್ರು 40 ವರ್ಷ, 42 ವರ್ಷ, 50 ವರ್ಷ, 30 ವರ್ಷ, ಇತ್ತೀಚೆಗೆ ಒಂದು 5 ವರ್ಷದ ಮಗು, ಇಂಥವ್ರಿಗೂ ಕೂಡ ಹೃದಯ ಸ್ತಂಭನ ಆಗಿ ಸಾವನ್ನಪ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬರೋದಕ್ಕೆ ಶುರುವಾದಾಗ ವಾಟ್ ಈಸ್ ದ ಕಾಸ್ ಅನ್ನುವಂಥದ್ದು ಸಾಕಷ್ಟು ಕಾಡುತ್ತೆ. ಜೊತೆಗೆ ಚಿಕಿತ್ಸೆ ವಿಧಾನ ಕೂಡ, ಯಾರನ್ನ ಕನ್ಸಲ್ಟ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾಕೆ ಹೀಗಾಗ್ತಾ ಇದೆ ಅನ್ನೋದು ತುಂಬ ಆತಂಕ ಇದೆ ಸರ್. ಈಗ ಖಂಡಿತ ಒಂದು ಕಡೆ ನಮ್ಮಲ್ಲಿ ಸುಧಾರಣೆ, ಆರೋಗ್ಯ ಕ್ಷೇತ್ರ ಸುಧಾರಣೆ ಅಂತೂ ಆಗಿದೆ. ಜನರ ಅವರ
ಏನು ಆಯುಷ್ ಏನಿದೆ ಅದು ಹೆಚ್ಚಾಗಿದೆ. ಮೊದಲು ಸ್ವತಂತ್ರ ಬಂದಾಗ ಒಂದು ಸರಾಸರಿ ಆಯುಷ್ ಒಂದು ವ್ಯಕ್ತಿಗೆ 32-33 ಇತ್ತು, ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್. ಈಗ ಅದು 70 ಹತ್ರ ಬಂದಿದೆ. ಜನ ಹೆಚ್ಚು ಬದುಕ್ತಾ ಇದ್ದಾರೆ. ಆದರೆ ಹಿಂದೆ ಎಲ್ಲ ಕಾಯಿಲೆಗಳು ಬೇರೆ ಥರ ಬರ್ತಾಯಿತ್ತು. ಏನು ಈ ಮಲೇರಿಯಾ, ಟೈಫಾಯ್ಡು, ಈ ಥರ ಎಲ್ಲ ಕಾಯಿಲೆಗಳು ಸಾಂಕ್ರಾಮಿಕ. ಈಗ ಅಸಾಂಕ್ರಾಮಿಕ. ಅಂದರೆ ಅದಕ್ಕೆಲ್ಲ ನಮಗೆ ಈಗ ಪರಿಹಾರ ಇದೆ, ಔಷಧಿಗಳಿದೆ, ಚಿಕಿತ್ಸೆ ಆಗೋಗ್ತದೆ. ಒಂದೊಂದು ಸಲ ರೇರಾಗಿ ಅದರಿಂದ ಸಾಯುವಂಥದ್ದು. ಈಗ ಹೆಚ್ಚು ಜನ ಇಂಥ ಕಾಯಿಲೆಗಳಿಂದ ಸಾಯಿದೆ. ಅಂದರೆ ಹೃದಯಘಾತ, ಕಿಡ್ನಿಯಿಂದ ಅಥವಾ ಪಾರ್ಶ್ವವಾಯು, ಸ್ಟ್ರೋಕ್ ಆಗಿರುವಂಥದ್ದು, ಕ್ಯಾನ್ಸರ್ ಬರುವಂಥದ್ದು ಇದು ಹೆಚ್ಚಾಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಆಯುಷ್ಯು ಕೂಡ ಹೆಚ್ಚಾಗ್ತಾ ಇದೆ ಅಲ್ವಾ, ನಮ್ಮ ಏಜು ಕೂಡ ಹೆಚ್ಚಾಗ್ತದಕ್ಕೆ ಇಂಥ ಕಾಯಿಲೆಗಳು ವಯಸ್ಸಾಗ್ತಾ ಹೆಚ್ಚಾಗಿ ಬರ್ತದೆ. ಬಟ್ ಅದಕ್ಕಿಂತ ಹೆಚ್ಚು ಮುಖ್ಯ ಕಾರಣ ನಮ್ಮ ಎಲ್ಲ ಇವತ್ತು ಪ್ರತಿಯೊಂದರಲ್ಲೂ ಕೂಡ ಮಾಲಿನ್ಯ ಆಗಿರುವಂಥದ್ದು. ನಿಮ್ಮ ತರಕಾರಿಯಿಂದ ಹಿಡಿದು ಆಹಾರ ಏನು ಉತ್ಪಾದನೆ ಆಗ್ತಾ ಇದೆ ಎಲ್ಲ ಕಡೆ ಫರ್ಟಿಲೈಸರ್ಗಳು, ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಕ್ರಿಮಿನಾಶಕಗಳು ಮತ್ತು ಇದನ್ನು ಉಪಯೋಗಿಸ್ತಕ್ಕಂಥದ್ದು. ಸೊ ಮತ್ತು ಇದೆಲ್ಲ ಉಪಯೋಗ ಮಾಡ್ತಾ ಇರೋದ್ರಿಂದ ಆಹಾರದಲ್ಲಿ ಮಾಲಿನ್ಯ ಇದೆ. ಗಾಳಿ ನಾವು ಅದು ನಗರ ಪ್ರದೇಶಗಳಲ್ಲಿ ಈಗ ಬೆಂಗಳೂರು, ಡೆಲ್ಲಿ ಇಂಥ ಪ್ರದೇಶದಲ್ಲಿ ಹೆಚ್ಚು ವಾಯು ಮಾಲಿನ್ಯ. ಮತ್ತು ಜೀವನ ಶೈಲಿ, ಹೆಚ್ಚು ಓಡಾಟ ಇರೋದಿಲ್ಲ, ಒಂದೇ ಕಡೆ ಕೂತಿರೋದು, ಮತ್ತು ಅದು ಒಂದು ಸಮಸ್ಯೆ. ಆಹಾರದ ಸೇವನೆ, ಇವತ್ತೇನೇನೋ ಹೊರಗಡೆ ತಿನ್ನುವಂಥದ್ದು, ಈ ಫಾಸ್ಟ್ ಫುಡು, ಜಂಕ್ ಫುಡು ಮತ್ತು ಏನೇನೋ ಎಲ್ಲ ಹೆಚ್ಚಾಗಿ ಹೊರಗಡೆಯಿಂದ ನಾವು ತರಿಸ್ತಾ ಇರೋದ್ರಿಂದ ಮೊದಲೆಲ್ಲ ಮನೇಲಿ ಅಡುಗೆ ಮಾಡಿ ತಿನ್ನೋರು, ಈಗ ಎಲ್ಲ ಆರ್ಡರ್ ಮಾಡಿಬಿಡೋದು, ಬರ್ತದೆ ತಿನ್ನೋದು. ಸೊ ಇದೆಲ್ಲ ಈ ಕಾರಣಗಳಿವತ್ತು ನೇರವಾದ ಸಂಬಂಧ. ಓಕೆ, ಸಿಗರೇಟ್ ಸೇದುವಂಥದ್ದು ನೇರವಾಗಿ ಲಂಗ್ ಕ್ಯಾನ್ಸರ್ಗೆ, ಹಾರ್ಟ್ ಅಟ್ಯಾಕ್ಗಳಿಗೆ ಅದು ಒಂದು ದೊಡ್ಡ ಕಾರಣ. ಸಿಗರೇಟು ಅದು ಒಂದು ಕಡೆ. ಆಲ್ಕೋಹಾಲು ಅದನ್ನು ಜಾಸ್ತಿ ಕುಡಿತಿದ್ರೆ ಅದು ನಮ್ಮ ಲಿವರ್ ಮೇಲೆ ಅದರದ್ದು ಮತ್ತು ಹಾರ್ಟ್ ಮೇಲೆ ಕೂಡ ತೊಂದರೆ ಆಗ್ತದೆ. ಅದು ಸ್ವಯಂಕೃತ. ಬಟ್ ಇವೆಲ್ಲ ಕೂಡ ಏನಾಗಿದೆ, ಇದು ಕೂಡ ಒಂದು ರೀತಿ ಸ್ವಯಂಕೃತನೇ. ಯಾಕಂದರೆ ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಅದು ದೊಡ್ಡ ಪ್ರಭಾವ ಬೀರ್ತದೆ ನಮ್ಮ ಆರೋಗ್ಯದ ಮೇಲೆ. ಅದು ಇವತ್ತು ಎಲ್ಲ ಕಾರಣ ಆಗಿದೆ. ನೀವು ಹೇಳ್ತಿದ್ರಿ ಈ ಪೊಲ್ಯೂಷನ್ಸು ಮತ್ತು ಕೆಮಿಕಲ್ಸ್ ಮಿಕ್ಸ್ ಆ ವಿಚಾರದಲ್ಲಿ ನಿಮ್ಮ ಇಲಾಖೆಯಿಂದ ಅತ್ಯಂತ ಕಠಿಣವಾದಂಥ ಕೆಲವು ಡ್ರೈವ್ಸ್ಗಳನ್ನು ಮಾಡಿದ್ದೀರಾ. ಅದಕ್ಕೋಸ್ಕರ ನಮ್ಮ ಆಹಾರ ಸುರಕ್ಷತೆ ಇಲಾಖೆಯಿಂದ ನಾನು ಸ್ವಲ್ಪ ಜನರಿಗೆ ಜಾಗೃತರಾಗಲಿ, ತಿಳ್ಕೊಳ್ಳಿ. ಮತ್ತು ಆಹಾರ ತಯಾರಕರು ಕೂಡ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಈಗ ಎಲ್ಲ ಅವರು ಹೋಟೆಲ್ಗಳಲ್ಲೆಲ್ಲ ತಯಾರು ಮಾಡ್ತಾ ಇರ್ತಾರೆ, ಬಟ್ ಅವ್ರು ನೋಡೋಕೆ ಹೋಗೋಲ್ಲ. ಚೆನ್ನಾಗಿ ಕಾಣಬೇಕು, ಆ ಬಣ್ಣ ಹಾಕ್ಬಿಡೋದು. ಆ ಬಣ್ಣ ಅದು ಹಾಕ್ಬಾರ್ದಂಥದ್ದು ಕಲರಿಂಗ್ ಏಜೆಂಟ್ಸು ಅದು ಉಪಯೋಗಿಸ್ಬಾರ್ದು, ಅದು ಉಪಯೋಗಿಸ್ಕೊಳ್ತಾರೆ. ಅದರಿಂದ ಅನೇಕ ಅಂತ ಏನು ಕೆಮಿಕಲ್ಸು ಅದೆಲ್ಲ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ. ಅಂದರೆ ಕ್ಯಾನ್ಸರ್ ಬರುವಂಥ ಒಂದು ಅದರಲ್ಲಿ ಅವಕಾಶಗಳಿರ್ತದೆ. ಸೊ ಅದೆಲ್ಲ ನಾನು ಸ್ವಲ್ಪ ಏನು ಮಾಡಿದೆ, ಈ ಕ್ಯಾಂಡಿ, ಈಗ ಕಾಟನ್ ಕ್ಯಾಂಡಿ ಪಿಂಕ್ ಕಲರ್ ಆಗ್ತಾಯಿದ್ರು, ಅದು ಒಳ್ಳೆಯದಲ್ಲ. ಈಗ ಅದನ್ನು ಬ್ಯಾನ್ ಮಾಡೋದು. ಈಗ ಪಿಂಕ್ ಕ್ಯಾಂಡಿ ಸಿಗೋದು, ಎಲ್ಲ ವೈಟ್ ಕ್ಯಾಂಡಿ ಆಗಿದೆ. ಅಂದರೆ ಹೌದು, ವೈಟ್ ಕ್ಯಾಂಡಿ. ಸೊ ಜನರಲ್ಲಿ ಮತ್ತು ಈಗ ಈ ಕಬಾಬ್ಗಳು ಇದೆಲ್ಲ ಮಾಡ್ತಾರೆ, ಅದಕ್ಕೆ ಕೆಂಪಗಿರಬೇಕು ಅಂತ ಕಲರಿಂಗ್ ಏಜೆಂಟ್ ಹಾಕ್ತಾಯಿದ್ರು. ಸೆಟ್ರಿಝೀನು ಅಂತ ಹೇಳ್ತಾರೆ, ಮತ್ತು ಟ್ಯಾಟ್ರೆಝೀನು ಮತ್ತು ಇನ್ನೊಂದು 2-3 ಥರ ಇದೆ, ಅದೆಲ್ಲ ಹಾಕ್ತಾಯಿದ್ರು. ಅದು ಬ್ಯಾನ್ಡ್ ಪ್ರಾಡಕ್ಟ್ಸ್, ಅದಕ್ಕೆ ಯೂಸ್ ಮಾಡಬಾರ್ದು. ಅದನ್ನು ನಾವೀಗ ಜಾಗೃತಿ ಮಾಡಿದ್ದೀವಿ. ಜನರಿಗೂ ಕೂಡ ಸ್ವಲ್ಪ ಗೊತ್ತಾಗ್ತಾ ಇದೆ. ಮತ್ತು ಈ ಇಡ್ಲಿ ತಯಾರು ಮಾಡೋದ್ರಲ್ಲಿ ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದನ್ನು ಬೇಯಿಸುವಂಥದ್ದು ಅದು ಮಾಡ್ತಾಯಿದ್ರು. ಕುಡಿಯೋ ನೀರಲ್ಲಿ ಅದರಲ್ಲಿ ಕೂಡ ನಾವು ಪತ್ತೆ ಹಚ್ಚಿದ್ದೀವಿ. ಈ ಥರ ಏನಾದರೂ ಒಂದು ಮಾಡ್ತಾನೇ ಇದ್ದೀವಿ. ಸೊ ಒಂದು ಇಲಾಖೆಯ ಜವಾಬ್ದಾರಿ ಕೂಡ ಅದು. ಬಟ್ ಪಬ್ಲಿಕ್ ಕೂಡ ಅದನ್ನು ಬಯಸಬೇಕು. ನಾಳೆ ಸಾರ್ವಜನಿಕರು ಯಾವುದೋ ಹೋಟ್ಲಿಗೆ ಹೋದಾಗ ಅದು ಸ್ವಚ್ಛವಾಗಿದೆಯಾ, ಅವ್ರು ಯಾವ ಥರ ತಯಾರು ಮಾಡ್ತಾರೆ, ಅವರು ಕೂಡ ಅದನ್ನು ಅಪೇಕ್ಷೆ ಪಟ್ಟರೆ ಆವಾಗ ಬದಲಾವಣೆಗಳಾಗ್ತದೆ. ಸೊ ಅದು ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಇದು ಹಿಂದೆ ಯಾರು ಕೂಡ ಇಷ್ಟು ಗಮನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೇ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು, ಈಗ ಆಹಾರ ಸುರಕ್ಷತೆ ಇಲಾಖೆ ಇದೆ ಅಂತಲೇ ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ, ಅದು ಇದ್ರ ಏನು ಮಾಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಈಗ ನಾವು ಪ್ರತಿ ತಿಂಗಳು ನೀವೇನಾದರೂ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ. ಸೊ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಒಂದು ವಿಪರ್ಯಾಸ ಅಂದರೆ ಒಂದು ಕಡೆ ಸರ್ಕಾರಕ್ಕೂ ಕೂಡ ಆದಾಯದ ಮೂಲನೂ ಆಗುತ್ತೆ. ಈಗ ಎಸ್ಪೆಷಲಿ GST ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಈ ನಾವು ಅಂದರೆ ಕಸ್ಟಮ್ಸ್ ಟ್ಯಾಗ್ ಇರ್ಬೋದು ಅಥವಾ ನಮ್ಮ ಮದ್ಯದ ಮೇಲಿನ ಟ್ಯಾಕ್ಸ್ಗಳಿರ್ಬೋದು ಮುಖ್ಯವಾದ ಒಂದು ಆದಾಯದ ಮೂಲ ನಿಜನೂ ಹೌದು. ಆದರೆ ಇವತ್ತು ಹಳ್ಳಿಗಳಿಗೂ ಕೂಡ ನಾವು ನೋಡ್ತಿದ್ದೀವಿ, ಸಾಕಷ್ಟು ಪ್ರದೇಶಗಳಲ್ಲಿ ಈ ಬಾರ್ಗಳು ಓಪನ್ ಆಗಿರುವಂಥದ್ದು. ನಾವೀಗ ನಾನು ಕುಂದಗೋಳದಲ್ಲಿ ಬೆಳೆದಿರುವಂಥದ್ದು, ಕುಂದಗೋಳಕ್ಕೆ ಹೋದಾಗ ನೋಡ್ತೀನಿ, ಈಗ ಅಲ್ಲಿ ಎಷ್ಟು ಬಾರ್ಗಳಾಗಿದ್ದಾವೆ ಅಂದರೆ ನಾನು ಅಲ್ಲಿ ಬೆಳೆಯೋ ಟೈಮಲ್ಲಿ ಅಷ್ಟು ಕಂಡಿರಲೇ ಇಲ್ಲ.
ಅಂದರೆ ಒಂದು ಕಡೆಯಿಂದ ಈ ಬಾರ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆಯಿಂದ ಅದನ್ನು ಕನ್ಸ್ಯೂಮ್ ಮಾಡುವಂಥ ಯುವಕರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದು ಫೈನ್ ಬ್ಯಾಲೆನ್ಸ್ ಇನ್ನ ಹೆಂಗೆ ಹುಡ್ಕೋದು ಅಂತ ನೋಡಿ. ನಮ್ಮ ಇಲಾಖೆ ನಾವು ಜನರಿಗೆ ಜಾಗೃತಿ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಗೌರ್ಮೆಂಟ್, ನಾನು ಗೌರ್ಮೆಂಟ್ ಬಗ್ಗೆ ಮಾತಾಡ್ತಿಲ್ಲ, ಯಾವುದೇ ಗೌರ್ಮೆಂಟ್ ಬರಲಿ. ಈಗ ಮದ್ಯಪಾನ ನಿಷೇಧ ಮಾಡೋದಕ್ಕೆ ಅದು ಅದೊಂದು ತೀರ್ಮಾನ ತಗೋಬೇಕು ಸರ್ಕಾರ. ಮದ್ಯಪಾನ ನಿಷೇಧ ಮಾಡ್ತೀವಿ, ಬಟ್ ಅದು ಮಾಡೋಕ್ಕೆ ಹೋದರೆ ಎಷ್ಟು ಮಟ್ಟಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವಾಗ ಈ ಬ್ಲ್ಯಾಕ್ ಮಾರ್ಕೆಟ್ ಶುರು ಆಗೋದಂಥದ್ದು. ಉದಾಹರಣೆಗೆ ಬಿಹಾರದಲ್ಲಿ ನಾವು ಎಲ್ಲ ಬಿಹಾರ, ಗುಜರಾತಲ್ಲೂ ಅಷ್ಟೇ, ಬಿಹಾರಲ್ಲೂ ಅಷ್ಟೇ. ಅಲ್ಲಿ ಏನಂತ ಹೇಳಿದ್ರೆ ಅದು ಒಂದು ರೀತಿ ಬೇರೆ ಬೇರೆ ಥರ ಕಾರಣ ಇದಕ್ಕೆ ಮಾಫಿಯಾಗೆ ಕಲಬೆರಕೆ ಮತ್ತು ಅದರಿಂದ ಏನು ಸ್ಮಗ್ಲಿಂಗ್ ಮಾಡ್ಕೊಂಡು ತೊಗೊಂಬರೋದು ದಂಧೆ ಶುರು ಆಗ್ಬಿಡ್ತದೆ. ಆವಾಗ ಈ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗ್ತದೆ ಮತ್ತು ಈ ಮಾಫಿಯಾ ಅವ್ರಿಗೊಂದು ಉದ್ಯೋಗ ಕೊಟ್ಟಂಗೆ ಆಗ್ತದೆ. ಸೊ ಅದು ಒಂದು ಭಯ. ಬಟ್ ನೀವು ಹೇಳ್ದಂಗೆ ಈಗ ಮದ್ಯಪಾನ ಮಾಡುವಂಥದ್ದು ಬಿಡುವಂಥದ್ದು ಆ ವ್ಯಕ್ತಿಯ ಒಂದು ತೀರ್ಮಾನ. ಈಗ ಸಿಗರೇಟು ಎಲ್ಲ ಕಡೆ ಬರೀತಾರೆ, ತೋರಿಸ್ತಾರೆ, ಇದು ಹಾನಿಕಾರಿ, ಇದು ಸೇದಬಾರ್ದು ಅಂತೆಲ್ಲ ಹೇಳ್ತೀವಿ, ಆದರೂ ಜನ ಸೇದಕ್ಕೆ ಹೋಗ್ತಾರೆ. ಇದು ಅಂತಿಮವಾಗಿ ಬಹುಶಃ ಅವರ ವೈಯಕ್ತಿಕ ತೀರ್ಮಾನ ಆಗ್ತದೆ. ವೈಯಕ್ತಿಕ ತೀರ್ಮಾನ ಗೊತ್ತಿದ್ರೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ನಾವು ಏನಂತ ಹೇಳೋದು ಅದಕ್ಕೆ. ಆಮೇಲೆ ಇನ್ನೊಂದು ಕ್ಯಾನ್ಸರ್ ಒಂದು ಅತಿ ಪ್ರಮುಖವಾದಂಥ ಒಂದು ಚಾಲೆಂಜಸ್ ಆಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಇನ್ನೊಂದು ಈ ಪ್ರಧಾನಮಂತ್ರಿಗಳ ನ್ಯಾಷನಲ್ ಡಯಾಲಿಸಿಸ್ ಸ್ಕೀಮ್ ಕೂಡ ಬಂದಿರುವಂಥದ್ದು. ಅದರ ಇಂಪ್ಲಿಮೆಂಟೇಷನ್ನು ವಿಶೇಷ ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕರ್ನಾಟಕದಲ್ಲಿ ದಿ ಬೆಸ್ಟ್ ಆಗಿರುವಂಥದ್ದು ಕೇಂದ್ರ ಸರ್ಕಾರವೇ ಗುರುತಿಸಿರುವಂಥದ್ದು. ಹೌದು, ನಾವು ಬಂದಮೇಲೆ ನಾವು ಪೂರ್ತಿ ಇದನ್ನು ಬದಲಾವಣೆನೇ ಮಾಡಿಬಿಟ್ಟು ಈ ಯಾವ ಹಳೆ ಏಜೆನ್ಸಿಗಳಿತ್ತು ಅದನ್ನೆಲ್ಲ ತೆಗೆದಾಕಿ ಹೊಸದಾಗಿ ಮಾಡೋದು. ಮತ್ತು ಈಗ ನಾವು ಹಿಂದೆ ಎಲ್ಲ ರೀಯೂಸಬಲ್ ಇತ್ತು ಡಯಾಲಿಸಿಸ್, ಈಗ ನಾವು ಸಿಂಗಲ್ ಯೂಸ್, ಒಂದ್ಸಲ ಯೂಸ್ ಮಾಡಿದ್ರೆ ಆ ಡಯಾಲಿಸಿಸ್ನ ಮತ್ತೆ ಅದು ಪುನರ್ಬಳಕೆ ಮಾಡೋಂಗಿಲ್ಲ. ಮತ್ತು ಎಲ್ಲ ಕಡೆ ಹೊಸ ಮೆಷಿನ್ಗಳು ಹಾಕ್ಸಿದ್ದೀವಿ, ಈ ಹೊಸ ಸಿಂಗಲ್ ಯೂಸ್ ಡಯಾಲಿಸರ್ಗಳನ್ನು ಹಾಕ್ಸಿದ್ದೀವಿ, ಹೊಸ ಏಜೆನ್ಸಿಗಳು ಕೊಟ್ಟಿದ್ದೀವಿ. ನೀವು ಎಲ್ಲೇ ಇವತ್ತು ಹೋಗಿ ನೋಡಿ ನಮ್ಮ ಡಯಾಲಿಸಿಸ್ ಕೇಂದ್ರಗಳು ಬಹುತೇಕ, ಕೆಲವು ಕಡೆ ಒಂದೆರಡು ಕಡೆ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೆ ಬಹುತೇಕ 90% ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಹೊಸ ಅಡಿಷನ್ ಆಗಿ ನಾವು ಪ್ರತಿಯೊಂದು ಇನ್ನೊಂದು 40ರಿಂದ 50 ಹೊಸ ಕೇಂದ್ರಗಳು ಕೂಡ ನಾವು ಸ್ಥಾಪನೆ ಮಾಡಿಸಿದೆ. ಅದರಿಂದ ಇವತ್ತು ಡಯಾಲಿಸಿಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ನಮ್ಮ ಉದ್ದೇಶ, ಡಯಾಲಿಸಿಸ್ ಮಾಡಿಸೋಣ, ಬಟ್ ಡಯಾಲಿಸಿಸ್ಗೆ ಒಳಗಾಗಬಾರ್ದಲ್ಲ ಜನ, ಅದು ಜಾಸ್ತಿ ಆಗ್ತದೆ. ಈಗ ಎಷ್ಟು ಬೇಡಿಕೆ ನೋಡಿ, ಆವಾಗ ಈ ಗೃಹ ಆರೋಗ್ಯ ಮುಖ್ಯ ಆಗ್ತದೆ, ಜನರಿಗೆ ಜಾಗೃತಿ ಮೂಡಿಸೋದು ಮುಖ್ಯ ಆಗ್ತದೆ. ಅವರು ಇದೆಲ್ಲ ಈಗ BP ಶುಗರ್ ಕಂಟ್ರೋಲ್ ಮಾಡಿದ್ರೆ 50% ಡಯಾಲಿಸಿಸ್ ಕಮ್ಮಿ ಆಗ್ತದೆ. ನಮ್ಮ ಉಪ್ಪನ್ನು ತಗೊಳ್ಳುವಂಥದ್ದು ಕಮ್ಮಿ ಮಾಡಿಕೊಂಡ್ರೆ, ಸಕ್ಕರೆಯನ್ನು ನೀವು ಎಷ್ಟು ಕಮ್ಮಿ ಮಾಡ್ತೀರಾ, ಸಕ್ಕರೆನೇ ಇವು ದೊಡ್ಡ ಪಾಯ್ಸನ್ ನನ್ನ ಪ್ರಕಾರ. ನೀವು ಸ್ವೀಟು, ಈ ಸಕ್ಕರೆ ಬಳಕೆಯನ್ನು ನೀವು ಎಷ್ಟು ಕಮ್ಮಿ ಮಾಡ್ತೀರಾ, ಅದರಷ್ಟು ಸಿಕ್ಕುವಂಥ ಲಾಭ ಇನ್ನು ಯಾವುದೂ ಇಲ್ಲ. ಟುಡೇ ಶುಗರ್ ಇಸ್ ದ ಬಿಗ್ಗೆಸ್ಟ್ ಪಾಯ್ಸನ್. ಅದನ್ನು ಜನ ಇವತ್ತು ತಿಳ್ಕೋಬೇಕು, ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು, ಈ ಥರದೆಲ್ಲ ಮಾಡಬೇಕು. ಮೋಸ್ಟ್ಲಿ ನಿಮ್ಮ ಎನರ್ಜಿ ಸೀಕ್ರೆಟ್ ಅದೇ ಅನ್ಸುತ್ತೆ. ಯಾಕಂದ್ರೆ ನಾನು ಬಂದಾಗಿಂದ ನೋಡ್ತಿದ್ದೀನಲ್ಲ, 100 ಜನ ಬರ್ತಾರೆ, ನಿರಂತರವಾಗಿ ಮಾತುಕತೆ ನಾವೆಲ್ಲ ಮನುಷ್ಯರೇ, ನಾವೆಲ್ಲ ಥರ ಆಹಾರ ನಾವು ತಿಂತೀವಿ, ಅದರದ್ದೆಲ್ಲ ಏನಿಲ್ಲ. ಅಂದರೆ ಸ್ವಲ್ಪ ನಮ್ಮ ಮಟ್ಟಿಗೆ ಸ್ವಲ್ಪ ನಮ್ಮ ಜಾಗೃತಿ ಇರಬೇಕು, ಎಷ್ಟು ತಿನ್ನಬೇಕು. ಆಯ್ತಪ್ಪ, ಒಂದು ಸ್ವೀಟ್ ತೊಗೊಂಡಾಗ ಇನ್ನೊಂದು ಕೈ ಹಾಕ್ಬಾರ್ದು, ಅಥವಾ ಜಾಸ್ತಿ ತಿಂದರೆ ಒಂದು 2-3 ದಿವಸ ತಿನ್ನಕ್ಕೆ ಹೋಗಬಾರ್ದು. ಈ ಥರ ಅದು ಸ್ವಲ್ಪ ನಮ್ಮಲ್ಲೇ ಸ್ವಲ್ಪ ಶಿಸ್ತನ್ನು ನಾವು ಸ್ವಯಂ ಶಿಸ್ತನ್ನು ಕಾಪಾಡ್ಕೊಂಡು ಹೋದರೆ ಸಾಕಷ್ಟು ಸುಧಾರಣೆ ಆಗ್ತದೆ. ಆಮೇಲೆ ಡಿಸ್ಟ್ರಿಕ್ಟ್ ಕಿಮೋಥೆರಪಿ ಸೆಂಟರ್ಗಳು ಕೂಡ ಬರ್ತಾ ಇದ್ದಾವೆ ಅನ್ಸುತ್ತಲ್ಲ. ಈಗ ಪ್ರಧಾನಮಂತ್ರಿಯವರು ಈ ವರ್ಷ ಘೋಷಣೆ ಮಾಡಿದ್ರು. ಅವ್ರು ಘೋಷಣೆ ಮಾಡೋಕ್ಕೆ ಮುಂಚೆನೇ ನಮ್ಮಲ್ಲಿ ಅನುಷ್ಠಾನ ಮಾಡಿಬಿಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಿಮೋಥೆರಪಿ ಕೇಂದ್ರಗಳನ್ನು ಮಾಡಿದ್ದೀವಿ. ಅದು ನಾನು ನೋಡಿದಾಗ ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ, ರಿವ್ಯೂ ಮಾಡ್ತಾಯಿದ್ದೀನಿ. ಕೆಲವು ಕಡೆ ಅವರಿಗೆ ಹತ್ತಿರದಲ್ಲೇ ಇನ್ನೊಂದು ಒಳ್ಳೆ ಉನ್ನತ ಕ್ಯಾನ್ಸರ್ ಆಸ್ಪತ್ರೆ ಅಥವಾ ಸರ್ಕಾರದೇ ಮೆಡಿಕಲ್ ಆಸ್ಪತ್ರೆಗಳಿದ್ದಾಗ ಅವಾಗ ನಮ್ಮ ಜಿಲ್ಲೆ ಆಸ್ಪತ್ರೆಗೆ ಬರ್ತಾಯಿಲ್ಲ. ಅದರಿಂದ ಅದು ಸ್ವಲ್ಪ ಆದರೆ ಎಲ್ಲಿ ಇಲ್ಲ ಅಲ್ಲಿ ಈಗ ಹಾವೇರಿ ಜಿಲ್ಲೆಯಿಂದ ಈಗ ಹುಬ್ಬಳ್ಳಿಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ, ನಮ್ಮ ಕಿಮ್ಸ್ ಆಸ್ಪತ್ರೆ ಎಲ್ಲ ಇದೆ. ಅವರು ಅಂದರೆ ಏನಾಗ್ತದೆ, ನಾವು ಹಾವೇರಿಯಿಂದ ಹುಬ್ಬಳ್ಳಿಗೆ ಬರಬೇಕಾಗಿರೋದು ಈಗ ಅವರು ಬರಬೇಕಾಗಿಲ್ಲ ಕಿಮೋಥೆರಪಿಗೆ. ಹಾವೇರಿಲಿ ಹುಬ್ಬಳ್ಳಿಲಿ ಇರುವಂಥ ನಮ್ಮ ಧಾರವಾಡ ಆಸ್ಪತ್ರೆ ಅಲ್ಲಿ ಹೆಚ್ಚು ಜನ ಬರ್ತಾರೆ, ಯಾಕಂದರೆ ಅವರಲ್ಲಿ SDM ಬೇರೆ ಬೇರೆ 1-2 ಆಸ್ಪತ್ರೆಗಳಿದೆ, ಅಲ್ಲಿಗೆ ಹೋಗ್ಬಿಡ್ತಾರೆ. ಆ ಕಾರಣದಿಂದ ಆ ಥರ. ಬಟ್ ಆದರೂ ಆ ಅವಕಾಶ ಮಾಡಿಕೊಟ್ಟಿದ್ದೀವಿ ಜನ ಇವತ್ತು, ಯಾಕಂದರೆ ಹತ್ತಿರದಲ್ಲಿ ಅವ್ರಿಗೆ ಸಿಗಬೇಕು ಅಂತ. ಈಗ ಕಿದ್ವಾಯಿಗೆ ಬಂದು ಬೆಂಗಳೂರಿಗೆ ಬರೋದಕ್ಕಿಂತ, ಈಗ ಚನ್ನಪಟ್ಟಣದಿರೋನು ಕಿದ್ವಾಯಿಗೆ ಬರೋದಕ್ಕಿಂತ ಅಲ್ಲೇ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ತೊಗೊಬೋದು. ಮನೆ ಹತ್ತಿರ ಆಯ್ತಲ್ಲ, ಖರ್ಚು ವೆಚ್ಚ ಕಮ್ಮಿ ಆಯ್ತಲ್ಲ, ಆ ಥರ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನೋಡೋದಾದರೆ, ನಾನು ನಿಮ್ಮ ಇಂಟ್ರೊಡಕ್ಷನ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ನಿಮ್ಮನ್ನು ಇಂಟ್ರೊಡಕ್ಷನ್ ಮಾಡುವಾಗ ಈ ಇಲಾಖೆಗೆ ಮಾತೃ ಹೃದಯನೂ ಬೇಕು,
ಅಷ್ಟೇ ಕಠಿಣವಾದಂಥ ಕ್ರಮಗಳು ಆಗಬೇಕಾಗತ್ತೆ ಅಂತ. ಯಾಕಂದರೆ ಇಲಾಖೆಯಲ್ಲಿ ಈಗ ನೀವು ಕೂಡ ಗಮನಿಸಿರ್ತೀರ, ನೀವು ಬರೋದಕ್ಕಿಂತ ಮುಂಚಿತವಾಗಿ ನಡೆದು ಬಂದಿರುವಂಥದ್ದು ಹೇಗೆ ಈ ಕ್ರೋನಿಕ್ ಡಿಸೀಸ್ಗಳಿದ್ದಾವೆ, ಅದು ಇಲಾಖೆಗೂ ಅಲ್ಲೂ ಇದೆ. ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೂ ಎಷ್ಟೋ ಜನ ವೈದ್ಯರು ಇವತ್ತು ಕೂಡ ಹೊರಗಡೆ ಕೊಡುವಂಥದ್ದು. ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಮೊನ್ನೆ ಇನ್ನೊಂದು ಮಾತ್ರೆ ತೊಗೊಳ್ಳೋಂಥ ಫಾರ್ಮಸಿಗೆ ಹೋದಾಗ ಒಬ್ಬ ವ್ಯಕ್ತಿ ಬಂದರು. ಅವರ ಫಾರ್ಮಸಿ ಅವ್ನು ಕೇಳಿದ್ರು ಇದಕ್ಕೆ ಎಷ್ಟಾಗುತ್ತೆ ಅಂತ. ಇಲ್ಲ ಡಿಸ್ಕೌಂಟಾಗಿ 6,000 ಆಗುತ್ತೆ ಇಂಜೆಕ್ಷನ್ಗೆ ಅಂತ. ಬಟ್ ಆ ವ್ಯಕ್ತಿ ಹೇಳ್ತಿದ್ದು ಇಲ್ಲ ನಾನು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ಸುತ್ತೆ, ಆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಅವ್ರು ನನಗಲ್ಲಿ ಇಲ್ಲೇ ತಗೋ ಅಂದರು, ಅಲ್ಲಿ 10,000 ಇತ್ತು. ನನಗೆ ಅಲ್ಲಿ ಡಿಸ್ಕೌಂಟ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಸಿಕ್ಕಿಲ್ಲ, ಇವ್ರು 15,000 ತೊಗೊತಾರೆ. ಈ ಥರದ ಮನಸ್ಥಿತಿಗಳನ್ನ ಹೇಗೆ ಬದಲು ಮಾಡೋದು? ನೀವೆಲ್ಲ ನೋಡಿ ಏನಾಗ್ತದೆ ಈಗ. ಯಾಕಂದ್ರೆ ನಾನು ಇದನ್ನ ನಿಮ್ಗೆ ತಡೀತಿದ್ದೀನಿ, ಯಾಕಂದ್ರೆ ನಿಮ್ಮ ಒಂದು ಇಂಟೆನ್ಷನ್ ಜೆನ್ಯೂನ್ ಇದೆ, ನೀವು ಸಾಕಷ್ಟು ಅದ್ರಲ್ಲಿ ಸುಧಾರಣೆ ತಂದಿದ್ದೀರಿ ಕೂಡ. ಆದರೆ ಆ ಸುಧಾರಣೆ ಜೊತೆಗೆ ಹಡಗು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇಂಥವ್ರು ಎಲ್ಲೋ ಕೂತ್ಕೊಂಡು ಒಂದು ಹೋಲ್ ಮಾಡ್ತಾರೆ ಆ ಹಡಗು. ಖಂಡಿತ. ಈಗ ನಮ್ಮಲ್ಲಿ ಒಳ್ಳೊಳ್ಳೆ ವೈದ್ಯರು ಇದ್ದಾರೆ, ಇಲ್ಲ ಅಂತ ಹೇಳಿದ. ಎಷ್ಟೋ ಕಡೆ ಒಳ್ಳೊಳ್ಳೆ ವೈದ್ಯರಿದ್ದು ಆಸ್ಪತ್ರೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳು ತುಂಬ ಚೆನ್ನಾಗಿರ್ತದೆ. ಅಲ್ಲಿ ಹೆರಿಗೆಗಳು 300-400 ತಿಂಗಳಿಗೆ ಮಾಡ್ತಾರೆ, ಬೇರೆ ಬೇರೆ ಚಿಕಿತ್ಸೆಗಳು ಮಾಡ್ತಾರೆ ಎಲ್ಲ. ಕೆಲವು ಕಡೆ ಎಲ್ಲ ಇದ್ದರೂ ಕೂಡ ಅಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ವೈದ್ಯರು ಖಾಸಗಿ ಪ್ರಾಕ್ಟೀಸ್ ಇರ್ತದೆ, ಸೊ ಅಲ್ಲಿ ಹೆಚ್ಚು ಗಮನ ಕೊಡುವಂಥದ್ದು. ಮತ್ತು ಈ ಥರದೆಲ್ಲ ರೆಫರ್ ಮಾಡಿಬಿಡೋದು ಬೇರೆ ಕಡೆಗೆ, ಇದೆಲ್ಲ ಮಾಡುವಂಥದ್ದಿದೆ. ಈಗ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನಮ್ಮಲ್ಲಿ ಇದಕ್ಕೆ ಪ್ರತಿಯೊಂದು ಕೇಸ್ ನಮ್ಗೆ ಗೊತ್ತಾದಾಗ ನಾವು ಕ್ರಮ ತೊಗೋಬೋದು. ಕಂಪ್ಲೇಂಟ್ ಬಂದಾಗ ಇನ್ಕ್ವೈರಿ ಮಾಡಿಸ್ಬೋದು. ಅದು ಒಂದು ಇರುವಂಥ ಹಳೆಯ ವ್ಯವಸ್ಥೆ. ಈಗ ನಾವು ನಮ್ಮ ಇಲಾಖೆ ಪೂರ್ತಿ ನಾವು ಇದನ್ನು ಕಂಪ್ಯೂಟರೈಸ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಸಾಫ್ಟ್ವೇರ್ ಸಿಸ್ಟಮ್ ತೊಗೊಂಬರ್ತಾಯಿದ್ದೀವಿ. ಒಂದು ಅದು ಈ ಔಷಧ ಅಂತ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮ ಸಬ್ ಸೆಂಟರು, ನಮ್ಮ ಎಲ್ಲ ಜಿಲ್ಲಾಸ್ಪತ್ರೆವರೆಗೂ ಔಷಧಿಗಳು ಎಷ್ಟಿದೆ, ಎಷ್ಟು ಬಾಕಿ ಇದೆ, ಎಷ್ಟು ಕಮ್ಮಿ ಆಗಿದೆ, ಇದೆಲ್ಲ ಕೂಡ ತಿಳ್ಕೊಳ್ತಕ್ಕಂಥದ್ದಕ್ಕೆ ಈ ಔಷಧಿ ಮಾಡಿದ್ದೀವಿ. ಈಗ ಅದು ಇಂಪ್ಲಿಮೆಂಟೇಷನ್ ಆಗಿದೆ, ಈಗ ಅದು ವರ್ಕ್ ಆಗ್ತಾಯಿದೆ. ನಮಗೀಗ ಟ್ರ್ಯಾಕ್ ಮಾಡೋದಕ್ಕೆ ಅವಕಾಶ ಆಗಿದೆ ಈಗ. ಸೊ ಎಲ್ಲ ಔಷಧಿ ಕಮ್ಮಿ ಆಗ್ತಾಯಿದ್ದ, ಅವ್ರು ಕಮ್ಮಿ ಆಗದೆ ಇರ್ತಾರೆ, ನಾವು ನೋಡ್ಕೋಬೇಕು. ಈಗ ಯಾವುದೋ ಒಂದು ಆಸ್ಪತ್ರೆಗೆ ನೀವು ಹೇಳ್ದಂಗೆ ಹೋಗ್ತಾರೆ, ಔಷಧಿ ಇಲ್ಲ ಅಂತ ಹೇಳಬಾರ್ದು, ಆ ಚೀಟಿ ಬರೆದು ಬೇರೆ ಕಡೆ ತೊಗೊಳ್ಳಿ ಅಂತ ಹೇಳಬಾರ್ದು. ನಾವೇನು ಕೊಡಬೇಕು ಅದು ಕೊಡಲೇಬೇಕು. ಅದನ್ನು ಇನ್ನೊಂದು ಈ ಉಪಕರಣ ಅಂತ ಮಾಡಿದ್ದೀವಿ. ಏನೇನು ಎಕ್ವಿಪ್ಮೆಂಟ್ ಇದೆ ನಮ್ಮ ಆಸ್ಪತ್ರೆಗಳಲ್ಲಿ, ಇಡೀ ರಾಜ್ಯದಲ್ಲಿ ಎಷ್ಟಿದೆ ಎಕ್ವಿಪ್ಮೆಂಟು, ಯಾವ ಎಕ್ವಿಪ್ಮೆಂಟ್ ಯೂಸ್ ಆಗ್ತಾಯಿದೆ, ಅದು ಮೇಂಟೆನೆನ್ಸ್ ಹೆಂಗೆ ನಡೀತಾ ಇದೆ, ಅದು ಇನ್ನೂ ಎಷ್ಟು ದಿವಸ ಅದಕ್ಕೆ ಮೇಂಟೆನೆನ್ಸ್ ಇರ್ತದೆ, ಆ ಮಾಹಿತಿನೇ ಇಲ್ಲ ನಮ್ಮ ಹತ್ರ. ಸೊ ಅದನ್ನು ತೊಗೊಂಬರ್ತಾಯಿದ್ವಿ. ಅವಾಗ ಮೇಂಟೆನೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ ಇಂಟ್ರೊಡ್ಯೂಸ್ ಮಾಡಾಗಿದೆ ಬಯೋಮೆಟ್ರಿಕ್ ಅಟೆಂಡೆನ್ಸು. ಅಂದರೆ ಬಯೋಮೆಟ್ರಿಕ್ ಅಲ್ಲ, ಅವರ ಫೇಸ್ ರೆಕಗ್ನಿಷನಲ್ಲಿ ಅಟೆಂಡೆನ್ಸ್ ತೊಗೊಳ್ಳೋವಂಥದ್ದು. ಮತ್ತು ಜಿಯೋ ಮ್ಯಾಪ್ ಮಾಡ್ತೀವಿ. ಅಂದರೆ ಅವ್ರ ಫೋನಿಂದನೇ ಅವ್ರ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು. ಅವ್ರ ಫೇಸ್ ರೆಕಗ್ನಿಷನ್ ಇರ್ತದೆ ಮತ್ತು ಲೊಕೇಶನ್ ಅದು ನಮ್ಗೆ ಸಿಕ್ಬಿಡ್ತದೆ ಅವರು. ಅದು ಸೊ ಅದನ್ನು ಈಗ ಆಲ್ಮೋಸ್ಟ್ 90% ರಿಜಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಅದು ಬೆಳಗ್ಗೆ ಅವರು ಈಗ 9ರಿಂದ 4 ಗಂಟೆಗೆ ಕೆಲಸ ಮಾಡಬೇಕು. 9 ಗಂಟೆಗೆ ಒಂದು ಸಲ ರಿಜಿಸ್ಟರ್ ಮಾಡ್ಕೋಬೇಕು, 4 ಗಂಟೆಗೆ ರಿಜಿಸ್ಟರ್ ಮಾಡ್ಕೋಬೇಕು ನಮ್ಮ ಸಿಸ್ಟಮಲ್ಲಿ. ನೆಕ್ಸ್ಟ್ ಅದನ್ನು ಅವ್ರಿಗೆ ಸಂಬಳಕ್ಕೆ ಲಿಂಕ್ ಮಾಡ್ತೀವಿ. ಸೊ ಆ ಯಾವ ಸಮಯದಲ್ಲಿ ಅವ್ರು ಇರಬೇಕು, ಆ ಮಾರ್ಕ್ ಆಗದೆ ಹೋದರೆ ಅವ್ರಿಗೆ ಸಂಬಳಕ್ಕೆ ಅದನ್ನು ಕಂಟ್ರೋಲ್ ಮಾಡುವಂಥ ಅದೊಂದು. ಸೊ ಅಟ್ಲೀಸ್ಟ್ ನಮ್ಮಲ್ಲಿ ವೈದ್ಯರು ಇದ್ದಾರೆ ಅಂತ. ಆಮೇಲೆ ಹೊಸ ಸಾಫ್ಟ್ವೇರನ್ನು ಈಗ ಅದೊಂದು 2 ಇಯರ್ಸ್ ಬೇಕು, ಅದು ಈಗ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೇನಂತ ಹೇಳಿದ್ರೆ, ಅವ್ರ ಪರ್ಫಾರ್ಮೆನ್ಸು, ಈಗ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಎಷ್ಟು ಸರ್ಜರೀಸ್ ಮಾಡಿದ್ದಾನೆ, ಏನು ಮಾಡ್ತಾಯಿದ್ದಾನೆ, ಒಬ್ಬ ಆಫ್ಥಮಾಲಜಿಸ್ಟ್ ಕಣ್ಣಿನ ತಜ್ಞ ಅವನು ಎಷ್ಟು ಚಿಕಿತ್ಸೆಗಳು ಮಾಡ್ತಾಯಿದ್ದಾನೆ, ಏನು ಒಂದು ಪರ್ಫಾರ್ಮೆನ್ಸ್ ಏನು. ಈಗ ಆರ್ಥೋಪೆಡಿಕ್ ನಾನು ಹೇಳ್ದಂಗೆ ನೀ ಸರ್ಜರಿ ಮಾಡಿದ್ದಾನ, ಹಿಪ್ ಸರ್ಜರಿ ಮಾಡಿದ್ದಾನ, ಬೇರೆ ಫ್ರ್ಯಾಕ್ಚರ್ಸ್ ಮಾಡಿದ್ದಾನ, ಎಷ್ಟು ಮಾಡಿದ್ದಾನೆ, ಇದು ನಮ್ಗೆ ಗೊತ್ತಾಗಬೇಕು. ಇದೇ ಥರ ಒಬ್ಬರು ಗೈನಕಾಲಜಿಸ್ಟ್ ಎಷ್ಟು ಹೆರಿಗೆ ಮಾಡ್ತಾಯಿದ್ದಾರೆ ಅವ್ರ ಆಸ್ಪತ್ರೆಯಲ್ಲಿ, ಯಾವ ಥರ ನಡೀತದೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಆಗಬೇಕು ಆಟೋಮೆಟಿಕ್ ಆಗಿ. ಸೊ ಯಾವ ವೈದ್ಯ ಚೆನ್ನಾಗಿ ಮಾಡ್ತಾಯಿದ್ರೆ ನಾವು ಒಪ್ಕೊಳ್ಳೋಣ, ಅವ್ನು ಸರಿಯಾಗಿ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ 2 ಕಾರಣ ಇರ್ಬೋದು. ಒಂದು, ಅವನು ಇನ್ಕಾಂಪಿಟೆಂಟ್, ಅವ್ನಿಗೆ ಮಾಡೋದಕ್ಕೆ ಸರಿಯಾಗಿ ಬರ್ತಿಲ್ಲ ಅಂತ. ಎರಡನೇದು, ಅವನು ಅಲ್ಲಿ ಬಂದವ್ರನ್ನ ಬೇರೆ ಕಡೆ ಕಳಿಸ್ತಾ ಇರ್ಬೋದು. ಸೊ ನಮ್ಗೆ ಅವ್ನು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಂದು ಅವಕಾಶ. ಸೊ ಈಗ ನಾನು ಅದು HMIS ಸಾಫ್ಟ್ವೇರ್ ಈಗ ನಾವು ಈಗ ಮಾಡಿದ್ದೀವಿ. ಒಂದು 3 ಜಿಲ್ಲೆಗಳಲ್ಲಿ ಈಗ ಅದು ಪ್ರಾಯೋಗಿಕವಾಗಿ ಕಳೆದ 8 ತಿಂಗಳಾಗಿದೆ, 1 ವರ್ಷನೇ ಆಗಿದೆ. ಈಗ ನಾವು ಎಲ್ಲ ಕಡೆಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಆ ಸಿಸ್ಟಮ್ ಬಿಲ್ಡ್ ಆಗಬೇಕಂದ್ರೆ ಸೊ ಅದಕ್ಕೆ 1 ವರ್ಷ ಬೇಕು. ಸೊ ಈ ಥರ ನಾವು ಮಾಡಿಬಿಟ್ರೆ ನಮಗೆ ಅವ್ರ ಮೇಲೆ ಕಂಟ್ರೋಲ್ ಸಿಗ್ತದೆ. ನಮಗೆ ಕಂಟ್ರೋಲ್ ಸಿಗಬೇಕಂದ್ರೆ ಪಾರದರ್ಶಕತೆ ಬೇಕು. ಇದು ನಮಗೆ ಹೇಗೆ ಗೊತ್ತಾಗುತ್ತೆ, ಈ ದೊಡ್ಡ ಜಾಲದಲ್ಲಿ ಈ ಯಾರೊಬ್ಬರು ಡಾಕ್ಟ್ರು ಏನು ಮಾಡ್ತಾ ಇದ್ದಾನೋ, ಬಂದಿದ್ದಾನ ಇಲ್ವಾ, ಏನು ಪರ್ಫಾರ್ಮೆನ್ಸ್ ಏನು, ನಾವು ಹೋಗಿ ರಿವ್ಯೂ ಮಾಡಿದಾಗ ಗೊತ್ತಾಗುತ್ತೆ.
ಆವಾಗ ನಾವು ಏನೋ ಒಂದು ಹೇಳ್ತೀವಿ ಮತ್ತೆ ನಾವು ಮರೆತು ಬಿಡ್ತೀವಿ. ಸೊ ಅದಕ್ಕೆ ಇದನ್ನು ಸಿಸ್ಟಮನ್ನು ನಾನು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀನಿ. ಖಂಡಿತ ನನಗನ್ಸುತ್ತೆ ಇದ್ರ ಮುಖಾಂತರ ನಮಗೆ ಕಂಪ್ಲೇಂಟ್ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಅಂದರೆ ಕಂಪ್ಲೇಂಟ್ ಬಂದರೆ ಯಾಕೆ, ಈಗ ಸಪೋಸ್ ನಮಗೆ ಯಾರು ಕಂಪ್ಲೇಂಟ್ ಮಾಡ್ತಾರೆ, ಸರ್ ಆಸ್ಪತ್ರೆಯಲ್ಲಿ ಔಷಧಿ ಕೊಡ್ತಾಯಿಲ್ಲ, ಯಾಕಪ್ಪ ಕೊಡಲಿಲ್ಲ ಅವರು, ಅಥವಾ ಅವ್ರದ್ದು ಸಪ್ಲೈ ಆಗಿಲ್ಲ, ಅಥವಾ ಅವರು ಬೇರೆ ಏನೋ ಕಾರಣಕ್ಕೆ ಹೊರಗಡೆ ಚೀಟಿ ಬರೀತಾ ಇದ್ದಾರೆ. ಸೊ ಈ ಥರ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಸಿಸ್ಟಮ್ ತರ್ತಾ ಇದ್ದೀವಿ.